ಸೆಕೆಂಡ್ ಹ್ಯಾಂಡ್ ಆಂಟಿಯನ್ನು ಪ್ರೀತಿಸಿದ ಶ್ರೀಮಂತ ಯುವಕ ಅವಳ ಗಂಡನಿಗೆ ಹಣ ಕೊಡುತ್ತಿದ್ದ. ಇವನ ಹೆಸರು ಅಜಯ್. ಇವನು ತನ್ನ ಪ್ರೇಯಸಿ ಕಾಮಿನಿಗೆ ಒಂದು ಡೈಮಂಡ್ ನೆಕ್ಲೆಸ್ ಅನ್ನು ತಂದು ಕೊಡುತ್ತಾನೆ. ಆಗ ಕಾಮಿನಿ ಬಹಳ ಖುಷಿಯಾಗುತ್ತಾಳೆ. ಇದರ ಬದಲಾಗಿ ಅವಳು ಅವನ ಜೊತೆ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾಳೆ. ಇಬ್ಬರು ಇನ್ನೇನು ಖುಷಿ ಪಡುವಾಗ ಕಾಮಿನಿಯ ಗಂಡ ರಮೇಶ್ ಬಂದಿರುತ್ತಾನೆ. ಅವನು ಎಣ್ಣೆ ಹೊಡೆದು ಫುಲ್ ಟೈಟ್ ಆಗಿರುತ್ತಾನೆ. ನಂತರ ಅವನು ಅಜಯ್ನ ಕುತ್ತಿಗೆ ಪಟ್ಟಿ ಹಿಡಿದು ನೀನು ನನ್ನ ಹೆಂಡತಿಯ ಹತ್ತಿರ ಬರಬೇಡ ಎಂದು ವಾರ್ನಿಂಗ್ ಕೊಟ್ಟಿದ್ದೆ ತಾನೆ ಎಂದು ಹೇಳುತ್ತಾನೆ. ಆಗ ಅಜಯ್ ರಮೇಶ್ಗೆ ಹೊಡೆದು ನೀನು ದಿನಪೂರ್ತಿ ಕುಡಿಯುತ್ತಿರುವ ಹೆಂಡ ನನ್ನ ಹಣದಿಂದ ಬರುತ್ತಿರುವುದು. ನಾನು ಕಾಮಿನಿಯನ್ನು ಮದುವೆಯಾಗುತ್ತೇನೆ. ಅದನ್ನು ತಡೆಯುವ ಶಕ್ತಿ ನಿನ್ನ ಅಪ್ಪನಿಗೂ ಇಲ್ಲ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾನೆ. ನಂತರ ಕಾಮಿನಿ ರಮೇಶ್ಗೆ ನಿನ್ನಂತ ಕುಡುಕನ ಜೊತೆ ಜೀವನ ಪೂರ್ತಿ ನಾನು ಬಾಳುವುದಿಲ್ಲ ಎಂದು ಅವನಿಗೆ 500 ಹಣ ಕೊಟ್ಟು ನೀನು ಸಂಜೆವರೆಗೂ ಈ ಮನೆ ಕಡೆ ಸುಳಿಯಬೇಡ ಎಂದು ಕಳಿಸುತ್ತಾಳೆ. ಇವನ ಹೆಸರು ಪ್ರಸಾದ್. ಇವನು ಅಜಯ್ನ ತಂದೆಯಾಗಿರುತ್ತಾನೆ ಹಾಗೂ ದೊಡ್ಡ ಒಡವೆಯ ವ್ಯಾಪಾರಿಯಾಗಿರುತ್ತಾನೆ. ಈಕೆ ಅಜಯ್ನ ತಾಯಿ ರಜನಿ. ನಂತರ ಅಜಯ್ ಅಲ್ಲಿಗೆ ಬಂದು ನನಗೆ ಮದುವೆ ಮಾಡಿ ಎಂದು ಕೇಳುತ್ತಾನೆ. ಆಗ ರಜನಿ ನೀನು ಮೊದಲು ಜವಾಬ್ದಾರಿಯನ್ನು ತಗೋ, ನಿನ್ನ ಅಪ್ಪನ ವ್ಯಾಪಾರದಲ್ಲಿ ಸಹಾಯ ಮಾಡು, ಬರೀ ನಾವು ದುಡಿದ ಹಣವನ್ನು ಅನವಶ್ಯವಾಗಿ ಖರ್ಚು ಮಾಡುತ್ತಿದ್ದೀಯಾ ಎಂದು ಬೈಯುತ್ತಾಳೆ. ಅಂದು ರಾತ್ರಿ ಊಟ ಮಾಡುವಾಗ ಅಜಯ್ ಮತ್ತೆ ತನ್ನ ಖರ್ಚಿಗಾಗಿ 5 ಲಕ್ಷ ಕೇಳುತ್ತಾನೆ. ಆಗ ಅವನ ತಾಯಿ ರಜನಿ ಹಣ ಕೊಡಲು ನಿರಾಕರಿಸುತ್ತಾಳೆ. ಅದೇ ಸಮಯಕ್ಕೆ ಅವರ ಮಗಳು ಅಳಿಯ ಮನೆಗೆ ಬರುತ್ತಾರೆ. ಅವರು ತಮ್ಮ ಬಿಸ್ನೆಸ್ಗಾಗಿ 50 ಲಕ್ಷ ಕೇಳುತ್ತಾರೆ. ಆಗ ಪ್ರಸಾದ್ ಅದನ್ನು ಕೊಡಲು ಒಪ್ಪಿಕೊಳ್ಳುತ್ತಾನೆ. ಅದೇ ಸಮಯಕ್ಕೆ ಅಜಯ್ ಸ್ವಂತ ಮಗನಿಗೆ 5 ಲಕ್ಷ ನೀವು ಕೊಡಲು ನಿರಾಕರಿಸುತ್ತಿದ್ದೀರಾ, ಅಳಿಯನಿಗೆ 50 ಲಕ್ಷ ಕೊಡುತ್ತಿದ್ದೀರಾ ಎಂದು ಬೈಯುತ್ತಾನೆ. ಆಗ ರಜನಿ ಅವರು ಕೇಳುತ್ತಿರುವ ಹಣ ಬಿಸ್ನೆಸ್ಗಾಗಿಯೇ, ನೀನು ಅದನ್ನು ಮಜಾ ಮಾಡಲು ಕೇಳುತ್ತಿದ್ದೀಯಾ, ನಿನಗೆ ಕೊಡುವುದಿಲ್ಲ ಎಂದು ಮತ್ತೆ ಅಜಯ್ಗೆ ಬೈದು ಕಳಿಸುತ್ತಾಳೆ. ನಂತರ ಕಾಮಿನಿ ಅಜಯ್ಗೆ ಕರೆ ಮಾಡಿ ನಾಳೆ ಲಾಂಗ್ ಡ್ರೈವ್ ಕರೆದುಕೊಂಡು ಹೋಗು ಎಂದು ಹೇಳುತ್ತಾಳೆ. ಅಜಯ್ ಒಪ್ಪಿಕೊಳ್ಳುತ್ತಾನೆ. ಅದೇ ಸಮಯಕ್ಕೆ ಪ್ರಸಾದ್ ಅಲ್ಲಿಗೆ ಬಂದು ನಿನ್ನ ತಾಯಿ ನಿನ್ನ ಒಳ್ಳೆಯದಕ್ಕೆ ಬುದ್ಧಿ ಹೇಳಿದ್ದಾಳೆ, ನೀನೇನು ಯೋಚಿಸಬೇಡ, ನಾಳೆ ನಾನು ನಿನಗೆ 5 ಲಕ್ಷ ಕೊಡುತ್ತೇನೆ, ಆದರೆ ನಿಮ್ಮ ಅಮ್ಮನಿಗೆ ಹೇಳಬೇಡ ಎಂದು ಹೇಳುತ್ತಾನೆ. ಮರುದಿನ ರಮೇಶ್ ನೀನು ಅಜಯ್ನನ್ನು ಮದುವೆಯಾಗಬೇಡ, ನೀನು ಮದುವೆಯಾಗಿ ಬಿಟ್ಟರೆ ನನಗೆ ಖರ್ಚಿಗೆ ಹಣ ಯಾರು ಕೊಡುತ್ತಾರೆ ಎಂದು ಕಾಮಿನಿಯನ್ನು ಕೇಳುತ್ತಾನೆ. ಆಗ ಕಾಮಿನಿ ನಾನೇನು ನಿನಗೆ ಹಣ ಕೊಡಕ್ಕೆ ATM ಅಲ್ಲ, ನಾನು ಮದುವೆಯಾದ ಮೇಲೆ ಯಾವುದಾದರೂ ರಸ್ತೆಯಲ್ಲಿ ನೀನು ಸಿಗು, ಆಗ ನಿನಗೆ ಭಿಕ್ಷೆ ಹಾಕುತ್ತೇನೆ ಎಂದು ಹೇಳುತ್ತಾಳೆ. ಇದರಿಂದ ರಮೇಶ್ಗೆ ಕೋಪ ಬರುತ್ತದೆ. ಅಂದು ಅಜಯ್ ಕಾಮಿನಿಗೆ ಮತ್ತೊಂದು ಗಿಫ್ಟ್ ಕೊಡುತ್ತಾನೆ. ನಂತರ ಇಬ್ಬರು ಪಾರ್ಕಿನಲ್ಲಿ ಸಮಯ ಕಳೆಯುತ್ತಿದ್ದಾಗ ಯಾರೋ ಅವರ ಫೋಟೋವನ್ನು ತೆಗೆದುಕೊಳ್ಳುತ್ತಾರೆ. ನಂತರ ಆ ಫೋಟೋ ಪ್ರಸಾದ್ ಮೊಬೈಲ್ಗೆ ಬರುತ್ತದೆ. ಅದನ್ನು ನೋಡಿ ಪ್ರಸಾದ್ ಹಾಗೂ ರಜನಿಗೆ ಕೋಪ ಬರುತ್ತದೆ. ಪ್ರಸಾದ್ಗೆ ಕರೆ ಮಾಡಿದ ವ್ಯಕ್ತಿ ನಿನ್ನ ಮಗ ಒಬ್ಬ ವಿವಾಹಿತೆಯೊಡನೆ ಓಡಾಡುತ್ತಿದ್ದಾನೆ ಎಂದು ಹೇಳಿರುತ್ತಾನೆ. ನಂತರ ಅಜಯ್ ಬಂದ ಮೇಲೆ ರಜನಿ ಹಾಗೂ ಪ್ರಸಾದ್ ಅವನನ್ನು ಪ್ರಶ್ನೆ ಮಾಡುತ್ತಾರೆ. ಆಗ ಅಜಯ್ ತಿರುಗಿಸಿ ಮಾತನಾಡುತ್ತಾನೆ. ಆಗ ರಜನಿ ಅವನ ಕಪಾಳಕ್ಕೆ ಹೊಡೆದು ನೀನು ಒಬ್ಬ ವಿವಾಹಿತೆಯೊಡನೆ ಸುತ್ತಾಡುತ್ತಿದ್ದೀಯಾ, ಇದರಿಂದ ನಮ್ಮ ಮಾನ ಮರ್ಯಾದೆ ಹೋಗುತ್ತದೆ, ಇನ್ನು ಮೇಲೆ ಆ ಹುಡುಗಿಯನ್ನು ನೀನು ಮೀಟ್ ಮಾಡಬಾರದು, ನಮ್ಮ ಮರ್ಯಾದೆ ಕಳೆಯಬಾರದು ಎಂದು ಹೇಳುತ್ತಾಳೆ. ಆಗ ಅಜಯ್ ನಾನು ಅದೇ ಹುಡುಗಿಯನ್ನು ಮದುವೆ ಆಗುವುದು ಎಂದು ಹೇಳಿ ಹೋಗುತ್ತಾನೆ. ನಂತರ ಅಜಯ್ ರಮೇಶ್ನನ್ನು ಹಿಡಿದು ಹೊಡೆಯುತ್ತಾನೆ. ನೀನೇ ನಮ್ಮ ಫೋಟೋ ತೆಗೆದು ನಮ್ಮ ಅಪ್ಪನಿಗೆ ತೋರಿಸಿರುವುದು, ಇನ್ನೊಮ್ಮೆ ನಮ್ಮ ವಿಷಯಕ್ಕೆ ಬಂದರೆ ನಿನ್ನನ್ನು ಕೊಲೆ ಮಾಡುತ್ತೇನೆ ಎಂದು ಹೆದರಿಸಿ ಹೋಗುತ್ತಾನೆ. ಮರುದಿನವೇ ಅಜಯ್ ಹಾಗೂ ಕಾಮಿನಿ ಮದುವೆಯಾಗಿ ಮನೆಗೆ ಬರುತ್ತಾರೆ. ಅದನ್ನು ನೋಡಿ ಮನೆಯವರೆಲ್ಲ ಶಾಕ್ ಆಗುತ್ತಾರೆ. ಆಗ ರಜನಿ ನಾವು ಇವಳನ್ನು ನಮ್ಮ ಸೊಸೆ ಎಂದು ಒಪ್ಪಿಕೊಳ್ಳುವುದಿಲ್ಲ, ನಾವು ಮನೆಯಲ್ಲಿ ನಿಮಗೆ ಜಾಗ ಕೊಡುವುದಿಲ್ಲ, ನಿಮ್ಮ ಜೀವನದ ಖರ್ಚನ್ನು ನೀವೇ ನೋಡಿಕೊಳ್ಳಬೇಕು, ಈ ಮನೆ ಬಿಟ್ಟು ತೊಲಗಿ ಎಂದು ಇಬ್ಬರಿಗೂ ಬೈಯುತ್ತಾಳೆ. ಆಗ ಪ್ರಸಾದ್ ನಿಮ್ಮ ತಾಯಿಯ ಕೋಪ ಕಮ್ಮಿ ಆಗುವ ತನಕ ನಾವು ಔಟ್ ಹೌಸ್ನಲ್ಲಿ ಇಬ್ಬರು ವಾಸ ಮಾಡಿ ಎಂದು ಹೇಳಿ ಕಳಿಸುತ್ತಾಳೆ. ನಂತರ ಕಾಮಿನಿ ಔಟ್ ಹೌಸ್ ಪರಿಸ್ಥಿತಿ ನೋಡಿ ಬೇಸರಗೊಳ್ಳುತ್ತಾಳೆ. ನನ್ನ ಗಂಡನನ್ನು ಬಿಟ್ಟು ನಿನ್ನನ್ನು ಮದುವೆಯಾಗಿದ್ದಕ್ಕೆ ನೋಡು ನನಗೆ ಏನು ಸಿಕ್ಕಿದೆ ಎಂದು ಹೇಳುತ್ತಾಳೆ. ಆಗ ಅಜಯ್ ನಾವು ಆದಷ್ಟು ಬೇಗ ನಮ್ಮ ಮನೆಗೆ ವಾಪಸ್ ಹೋಗಬಹುದು ಎಂದು ಸಮಾಧಾನ ಮಾಡುತ್ತಾನೆ. ಹೀಗೆ 1 ತಿಂಗಳು ನಡೆಯುತ್ತದೆ. ಆಗ ಕಾಮಿನಿ ಪ್ರೆಗ್ನೆಂಟ್ ಆಗಿರುತ್ತಾಳೆ. ಈಗಲಾದರೂ ನಿಮ್ಮ ತಾಯಿ ಬಳಿ ಹೋಗಿ ನಮ್ಮನ್ನು ಒಪ್ಪಿಕೊಳ್ಳಲು ಒಪ್ಪಿಸಿ ಎಂದು ಅಜಯ್ಗೆ ಹೇಳುತ್ತಾಳೆ. ಅದೇ ಸಮಯಕ್ಕೆ ರಜನಿ ಅಲ್ಲಿಗೆ ಬರುತ್ತಾಳೆ. ನೀವು 1 ತಿಂಗಳಿನಿಂದ ಇಲ್ಲಿ ಫ್ರೀಯಾಗಿ ಕರೆಂಟ್ ಹಾಗೂ ನೀರು ಹಾಗೂ ಮನೆಯನ್ನು ಬಳಸುತ್ತಿದ್ದೀರಿ, ನಿಮಗೆ ಯಾವುದು ಫ್ರೀಯಾಗಿ ಸಿಗುವುದಿಲ್ಲ, ಇನ್ನು 2 ದಿನದಲ್ಲಿ ನನಗೆ 10,000 ಬಾಡಿಗೆಯನ್ನು ಕೊಡಬೇಕು, ಇಲ್ಲದಿದ್ದರೆ ಮನೆ ಖಾಲಿ ಮಾಡಿಕೊಂಡು ಹೋಗಬೇಕು ಎಂದು ಹೇಳುತ್ತಾಳೆ. ಆಗ ಅಜಯ್ ಇವಳು ತಾಯಿ ಆಗುತ್ತಿದ್ದಾಳೆ, ಈ ತರಹ ತೀರ್ಮಾನ ತೆಗೆದುಕೊಳ್ಳುವ ಮುಂಚೆ ಯೋಚಿಸಿ ಎಂದು ಹೇಳುತ್ತಾನೆ. ಆಗ ರಜನಿ ನೀನು ನಮ್ಮ ಮರ್ಯಾದೆ ಕಳೆಯುವ ಮುನ್ನ ನಮ್ಮ ಬಗ್ಗೆ ಏನು ಯೋಚಿಸಿಲ್ಲ, ಈಗ ನನಗೆ ಹೇಳುತ್ತಿದ್ದೀಯಾ, ನೀವು ನಾಳೆಯ ಒಳಗೆ ಬಾಡಿಗೆ ಕೊಡಬೇಕು ಎಂದು ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೋಗುತ್ತಾಳೆ. ಮರುದಿನ ದೇವಸ್ಥಾನದ ಬಳಿ ಕೂಡ ರಜನಿಯನ್ನು ಹೆಂಗಸರು ಮಗನ ವಿಷಯಕ್ಕಾಗಿ ಆಡಿಕೊಳ್ಳುತ್ತಾರೆ. ಅದನ್ನು ಗಂಡನ ಜೊತೆ ಹೇಳಿಕೊಂಡು ರಜನಿ ಕಣ್ಣೀರು ಹಾಕುತ್ತಾಳೆ. ಮರುದಿನ ರಜನಿ ತನ್ನ ಮಗಳಿಗೆ ತನ್ನ ತಿಜೋರಿಯಿಂದ ಹಣ ಕೊಡುತ್ತಿರುವುದನ್ನು ದೂರದಿಂದ ಕಾಮನಿ ನೋಡಿಬಿಡುತ್ತಾಳೆ. ತಕ್ಷಣ ಅಜಯ್ ಹತ್ತಿರ ಬಂದು ನಿಮ್ಮ ತಾಯಿ ಎಲ್ಲ ಹಣವನ್ನು ತನ್ನ ಮಗಳಿಗೆ ಸುರಿಯುತ್ತಿದ್ದಾಳೆ, ನಾಳೆ ದಿನ ನಿನ್ನನ್ನು ಬೀದುಪಾಲು ಮಾಡುತ್ತಾರೆ, ನೀನು ನಿನ್ನ ಹಕ್ಕನ್ನು ಪಡೆದುಕೋ, ನೀನು ಹೇಗಾದರೂ ಮಾಡಿ ಆ ತಿಜೋರಿಯಲ್ಲಿದ್ದ ಹಣ ಒಡವೆಗಳನ್ನು ಕದ್ದುಕೊಂಡು ಬಂದರೆ ನಮ್ಮ ಜೀವನ ಸೆಟಲ್ ಆಗುತ್ತದೆ ಎಂದು ಅಜಯ್ನ ತಲೆ ಕೆಡಿಸಿ ಬಿಡುತ್ತಾಳೆ. ಮರುದಿನ ರಜನಿ ದೇವಸ್ಥಾನಕ್ಕೆ ಹೊರಡುತ್ತಾಳೆ. ಆಗ ಅಜಯ್ ಹಾಗೂ ಅವನ ಗೆಳೆಯ ಮನೆಯ ಡೂಪ್ಲಿಕೇಟ್ ಕೀಯಿಂದ ಓಪನ್ ಮಾಡಲು ಪ್ರಯತ್ನ ಮಾಡುತ್ತಾ ಇರುತ್ತಾರೆ. ಹೊರಗಡೆ ಕಾಮಿನಿ ನಿಂತು ನೋಡಿಕೊಳ್ಳುತ್ತಾ ಇರುತ್ತಾಳೆ. ಆಗ ರಜನಿ ಅಯ್ಯೋ ಫೋನ್ ಮರೆತಿದ್ದೇನೆ ಎಂದು ಮನೆ ಕಡೆ ವಾಪಸ್ ತಿರುಗುತ್ತಾಳೆ. ಇತ್ತ ಕಾಮಿನಿಯ ಗಂಡ ರಮೇಶ್ ಬಂದು ಅವತ್ತಿನಿಂದ ನಿನಗೆ ಕಾಲ್ ಮಾಡುತ್ತಿದ್ದೇನೆ, ನೀನು ಫೋನ್ ಕೂಡ ಎತ್ತುತ್ತಿಲ್ಲ, ನನ್ನ ಖರ್ಚಿಗೆ ಹಣ ಬೇಕು ಎಂದು ಕೇಳುತ್ತಾಳೆ. ಅದೇ ಸಮಯಕ್ಕೆ ರಜನಿ ಮನೆಯ ಬಾಗಿಲು ತೆಗೆದಿರುವುದನ್ನು ನೋಡಿಬಿಡುತ್ತಾಳೆ. ಆಗ ಅಜಯ್ ಹಾಗೂ ಅವಳ ಗೆಳೆಯ ಕಳ್ಳತನ ಮಾಡುತ್ತಿರುವುದು ಆಕೆಯ ಕಣ್ಣಿಗೆ ಬೀಳುತ್ತೆ. ಆಕೆಯು ತಕ್ಷಣ ಪೊಲೀಸರಿಗೆ ಫೋನ್ ಮಾಡಲು ಹೋಗುತ್ತಾಳೆ. ಆಗ ಅಜಯ್ ಅವಳನ್ನು ಬಂದು ತಡೆಯುತ್ತಾನೆ. ಆಗ ರಜನಿ ಒಬ್ಬ ಕಳ್ಳನ ಜಾಗ ಮನೆಯಲ್ಲ, ಅವನು ಸ್ಟೇಷನ್ಗೆ ಹೋಗಬೇಕು ಎಂದು ಹೇಳುತ್ತಾಳೆ. ಆಗ ಅಜಯ್ ನೀನು ನನ್ನಿಂದ ಎಲ್ಲವನ್ನು ಕಿತ್ತುಕೊಂಡು ಬೀದಿಗೆ ತಂದಿದ್ದೀಯ, ಈಗ ನನ್ನ ಸ್ಟೇಷನ್ಗೆ ಕಳಿಸುತ್ತೀಯ ಎಂದು ಕೋಪದಿಂದ ಅವನ ತಾಯಿಯನ್ನೇ ಅವಳ ಸೀರೆಯಿಂದಲೇ ಕುತ್ತಿಗೆ ಹಾಕಿ ಸುತ್ತಿ ಕೊಲೆ ಮಾಡಿಬಿಡುತ್ತಾನೆ. ನಂತರ ತಿಜೋರಿ ಓಪನ್ ಮಾಡಿ ಎಲ್ಲ ಹಣ ಒಡವೆಗಳನ್ನು ತನ್ನ ಗೆಳೆಯನಿಗೆ ಬ್ಯಾಗ್ನಲ್ಲಿ ತುಂಬಿಕೊಟ್ಟು ಹಾಗೂ
ತನ್ನ ತಾಯಿಯ ಮೇಲಿದ್ದ ಒಡವೆಗಳನ್ನು ಕೂಡ ಎತ್ತಿಕೊಳ್ಳುತ್ತಾನೆ. ನೀನು ಈ ಹಣದ ಜೊತೆ ಪರಾರಿಯಾಗಿ ಬಿಡು, ಎಲ್ಲ ಕೇಸ್ ತಣ್ಣಗಾದ ಮೇಲೆ ನಾವು ಮೀಟ್ ಮಾಡೋಣ ಎಂದು ಹೇಳಿ ಕಳಿಸುತ್ತಾನೆ. ನಂತರ ಬಾಡಿಯನ್ನು ಅಲ್ಲೇ ಬಿಟ್ಟು ಮೂವರು ಎಸ್ಕೇಪ್ ಆಗಿ ಬಿಡುತ್ತಾರೆ. ನಂತರ ಅಲ್ಲಿಗೆ ಬಂದ ಪ್ರಸಾದ್ ಪತ್ನಿಯನ್ನು ನೋಡಿ ಶಾಕ್ನಿಂದ ಅಳಲು ಶುರು ಮಾಡುತ್ತಾನೆ. ನಂತರ ಪೊಲೀಸರು ಬಂದು ತನಿಖೆ ಶುರು ಮಾಡುತ್ತಾರೆ. ಆಗ ಅಜಯ್, ನಾನು ಕೆಲಸ ಹುಡುಕಲು ಹೋಗಿಬಿಟ್ಟಿದ್ದೆ, ನಾವು ಔಟ್ ಹೌಸ್ ನಲ್ಲಿ ಇದ್ದೆವು, ಅದೇ ಸಮಯದಲ್ಲಿ ಈ ರೀತಿ ಯಾರೋ ಕಳ್ಳ ಬಂದು ಕೊಲೆ ಮಾಡಿ ಎಲ್ಲವನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾನೆ ಎಂದು ಸುಳ್ಳು ಹೇಳಿಕೆ ಕೊಡುತ್ತಾನೆ. ಹಾಗೆ ನಮ್ಮ ಕಾಮಿನಿಯ ಗಂಡ ಅವನು ಹಣಕ್ಕಾಗಿ ಪೀಡಿಸುತ್ತಿದ್ದ, ಅವನೇ ಈ ಕೆಲಸವನ್ನು ಮಾಡಿರಬಹುದು ಎಂದು ಅನುಮಾನವನ್ನು ಹೇಳುತ್ತಾನೆ. ಆಗ ಕಾಮಿನಿ ಕೂಡ ಹೌದು, ರಮೇಶ್ ಯಾವ ಹಂತಕ್ಕೆ ಬೇಕಾದರೂ ಹೋಗಿರಬಹುದು ಎಂದು ಹೇಳುತ್ತಾಳೆ. ಮರುದಿನ ಮನೆಯಲ್ಲಿ ರಜನಿಯ ಶೋಕ ಆಚರಿಸುತ್ತಾ ಇರುತ್ತಾರೆ. ಆಗ ಅಜಯ್, ನಾನು ನನ್ನ ತಾಯಿಯನ್ನು ಕ್ಷಮೆ ಕೂಡ ಕೇಳಲಿಲ್ಲ, ಅಷ್ಟು ಬೇಗ ಹೋಗಿಬಿಟ್ಟರು ಎಂದು ಅಪ್ಪನೊಂದಿಗೆ ಅಳುತ್ತಾ ಇರುತ್ತಾನೆ. ಅದೇ ಸಮಯಕ್ಕೆ ಪೊಲೀಸರು ಬರುತ್ತಾರೆ. ನಾವು ರಮೇಶ್ನನ್ನು ಹಿಡಿದು ರುಬ್ಬಿದರೂ ಅವನು ತಾನು ತಪ್ಪು ಮಾಡಿದ್ದೇನೆಂದು ಒಪ್ಪಿಕೊಳ್ಳಲಿಲ್ಲ. ನಂತರ ನಾವು ನಿಮ್ಮ ಮನೆಯ ಹಿಂಬಾಗಿಲ CCTV ಚೆಕ್ ಮಾಡಿದೆವು, ಅದರಲ್ಲಿ ಒಬ್ಬ ಬ್ಯಾಗನ್ನು ಎತ್ತಿಕೊಂಡು ಬೈಕಿನಲ್ಲಿ ಹೋಗಿದ್ದನ್ನು ನೋಡಿದೆವು. ಆಗ ಅವನನ್ನು ಹಿಡಿದು ಬಾಯಿ ಬಿಡಿಸಿದ ಮೇಲೆ ಅವನು ಸತ್ಯವನ್ನು ಬಾಯ್ಬಿಟ್ಟಿದ್ದಾನೆ. ರಜನಿಯ ಕೊಲೆಯನ್ನು ಮಾಡಿರುವುದು ಬೇರೆ ಯಾರೂ ಅಲ್ಲ, ಈ ಕೆಲಸವನ್ನು ಅಜಯ್ ಹಾಗೂ ಅವನ ಪತ್ನಿ ಕಾಮಿನಿ ಹಾಗೂ ಅವನ ಗೆಳೆಯ ಬಂಟಿ ಮೂವರು ಸೇರಿ ಮಾಡಿದ್ದಾರೆ ಎಂದು ಹೇಳುತ್ತಾರೆ. ಅದನ್ನು ಕೇಳಿ ಮನೆ ಮಂದಿ ಎಲ್ಲ ಶಾಕ್ ಆಗುತ್ತಾರೆ. ನಂತರ ಅವರಿಬ್ಬರನ್ನು ಅಲ್ಲಿಂದ ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ತಂದೆ ಪ್ರಸಾದ್ ಕಣ್ಣೀರು ಹಾಕುತ್ತಾನೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ದಂಗಲ್ TV ಚಾನೆಲ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಅಯ್ಯಾಶ್ ಬೇಟ ಎಂದು ಹುಡುಕಿ ನೋಡಬಹುದು.